ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ತಗೊಳ್ಬೇಕು, ನೆಕ್ಸ್ಟಿಗೆ ಜೀರಿಗೆ ಪುಡಿ, ಆಮೇಲೆ ಸೋಡದ ಪುಡಿನ ತಗೊಳ್ಬೇಕು. ಏನೇನು ಐಟಮ್ಸ್ ಬೇಕು ನಾನೆಲ್ಲ ತೋರಿಸ್ಕೊಳ್ತಿದ್ದೀನಿ. ನೆಕ್ಸ್ಟಿಗೆ ಕಡಲೆ ಹಿಟ್ಟು, ಆಮೇಲೆ ನೆಕ್ಸ್ಟಿಗೆ ಮೇನ್ ಅಡುಗೆ ಬೇಕಾಗಿರೋ ಉಪ್ಪು, ರುಚಿಗೆ ಅದಿಲ್ಲ ಅಂದರೆ ರುಚಿನೇ ಇರಲ್ಲ. ಆಮೇಲೆ ಅಡುಗೆ ಎಣ್ಣೆ ನೋಡಿ, ಎಲ್ಲ ಮೊದಲಿಗೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಏನೇನು ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿನ ತಗೊಳ್ಬೇಕು. ನಾನೊಂದು ಸಣ್ಣದೇ ತಗೊಳ್ಳಿ, ಅದೇ ಟೇಸ್ಟ್ ಆಗಿರುತ್ತೆ. ಮೊದಲು ಅದನ್ನು ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಳ್ಬೇಕು ಒಂದು ಚಾಕು ತಗೊಂಡು. ಖಾರ ಜಾಸ್ತಿ ಇರೋದನ್ನ ತಗೊಳ್ಬೇಡಿ, ಲೈಟ್ ಖಾರ ನೋಡ್ಕೊಂಡು ತಗೊಳ್ಳಿ. ಅದನ್ನು ಕಟ್ ಮಾಡಿಕೊಂಡು ಮಿಡ್ಲಲ್ಲಿ ಅದರಲ್ಲಿರೋ ಸ್ವಲ್ಪ ಬೀಜನ ತೆಗಿಬೇಕು. ಅಂದರೆ ಫುಲ್ಲು ತೆಗಿಬೇಡಿ, ಲೈಟಾಗಿ ಜಾಸ್ತಿ ಬೀಜ ಇರ್ತದಲ್ಲ ಅದನ್ನು ಮಾತ್ರ ತೆಗೀರಿ, ಇಲ್ಲಾಂದರೆ ತುಂಬ ಖಾರ ಆಗುತ್ತೆ. ಅದಕ್ಕೋಸ್ಕರ ತೆಗಿತಿದ್ದೀನಿ ಅಷ್ಟೇ. ಒಂದು ವೇಳೆ ಖಾರ ಇಲ್ಲಾಂದರೆ ನೀವು ತೆಗಿಬೇಕು ಅಂತ ಇಲ್ಲ. ಅದನ್ನು ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿ ಬೀಜ ಎಲ್ಲ ಲೈಟಾಗಿ ತಗೊಳ್ಬೇಕಷ್ಟೇ. ನಾನು ಸ್ವಲ್ಪ ಅದರಲ್ಲೇ ಬೀಜ ಬಿಟ್ಟಿದ್ದೀನಿ. ನೆಕ್ಸ್ಟಿಗೆ ಇದು ಫ್ಲೇವರಿಗೆ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೀವು. ಜೀರಿಗೆ ಪುಡಿನ ಅದರ ಒಳಗೆ ಸ್ಟಫಿಂಗ್ ಥರ ಹಾಕ್ಕೊಳ್ಬೇಕು. ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದರ ತನಕ ಮೆಣಸಿನ್ಕಾಯಿ ಒಳಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ನಾವು ಹಾಗೆ ಹಿಟ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಥರನೂ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದನ್ನು ಯಾವ ರೀತಿ ಮಾಡೋದಂತ ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ಗೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ. ಆಮೇಲೆ ಒಂದು ಬೌಲ್ ತಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಕಪ್ಪು, ನಾನು ಒಂದು ಕಾಲು ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಉಪ್ಪೆಲ್ಲ. ನಾನು ಸ್ವಲ್ಪನೇ ಹಾಕ್ಕೊಳ್ತೀನಿ ಉಪ್ಪು. ನೆಕ್ಸ್ಟಿಗೆ ಸೋಡದ ಪುಡಿನ ಹಾಕ್ಕೊಳ್ಬೇಕು. ಇದು ಒಂದು ಸ್ವಲ್ಪ ಉಬ್ಬಿ ಬರ್ತದೆ, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಇದನ್ನು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಅದನ್ನು ಹಾಕ್ಕೊಂಡು ನೆಕ್ಸ್ಟಿಗೆ ಎಣ್ಣೆ ಬಿಸಿ ಮಾಡಿರೋದನ್ನು ಹಾಕ್ಕೊಳ್ಬೇಕು. ಬಿಸಿದೇ ಹಾಕ್ಕೊಳ್ಳಿ ಎಣ್ಣೆ, ಆವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ನೆಕ್ಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಒಮ್ಮೆಲೆ ನೀರು ಹಾಕ್ಕೊಳ್ಬೇಡಿ, ತುಂಬ ನೀರಾದರೂ ಅದು ಚೆನ್ನಾಗಿ ಬರಲ್ಲ. ನಾವು ಮೇನ್ ಇರೋದೇ ನಾವು ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವಿ ಅದರ ಮೇಲೆ ನಮಗೆ ಬಜ್ಜಿ ಚೆನ್ನಾಗಿ ಬರುತ್ತೆ ನೋಡಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರೆಲ್ಲ ಸ್ಪೂನಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಆದರೆ ಈ ಥರ ಕೈಯಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಯಾವುದೇ ಅಡಿಗೆ ಆದರೂ ಅಷ್ಟೇ. ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ, ಹಿಟ್ಟು ಅದೇ ಥರ ಇರಬೇಕು. ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಮೀಡಿಯಮಲ್ಲಿ ಇರಬೇಕು. ನೆಕ್ಸ್ಟಿಗೆ ಒಂದು ಬಾಣಲಿಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದು ಲೈಟಾಗಿ ಬಿಸಿ ಆಗಿದೆ, ತುಂಬ ಬಿಸಿ ಮಾಡ್ಕೊಳ್ಬೇಡಿ. ನೆಕ್ಸ್ಟಿಗೆ ಅದನ್ನು ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಪುಡಿ ಎಲ್ಲ ಹಾಕಿಟ್ಟಿದ್ದ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಹಾಕ್ಕೊಳ್ಬೇಕು. ನೋಡಿ ನಾನಿವಾಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಸೀದೋಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಹಾಕ್ಕೊಳ್ತಾ ಇಲ್ಲ, ಒಂದು ಮೂರೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಒಂದು ಸಲ ಈ ಥರನೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನೆಲ್ಲ ಫ್ರೈ ಮಾಡಿರೋ ತೋರಿಸ್ತಿಲ್ಲ. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಾಗಿತ್ತು ಟೇಸ್ಟ್. ಆ ಜೀರಿಗೆ ಪುಡಿ ಒಳಗೆ ಹಾಕಿದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚಂದ ಬೆಂದಿದೆ. ಟ್ರೈ ಮಾಡಿ ಒಂದು ಸಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವೀಡಿಯೋನ. ಲವ್ ಯು.